ಇನ್ನು ಕರ್ನಾಟಕ ಬಂದ್ಗೆ ನಮ್ಮ ಬೆಂಬಲ ಇಲ್ಲ. ತುಂಬ ಸ್ಪಷ್ಟವಾಗಿ ಪ್ರವೀಣ್ ಶೆಟ್ಟರು ಹೇಳಿದ್ದಾರೆ, ಕರ್ನಾಟಕ ಬಂದ್ಗೆ ನಮ್ಮ ಬೆಂಬಲ ಇಲ್ಲ. ಸಾರಾ ಗೋವಿಂದು ಕೂಡ ಇದಕ್ಕೆ ದನಿಗೂಡಿಸಿದ್ದಾರೆ, ನಮ್ಮ ಬೆಂಬಲವೂ ಇಲ್ಲ ಅಂತ. ಕಾವೇರಿ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ನಿಜ, ಆದರೆ ಈ ಬಂದ್ ಮಾಡೋಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಬೆಂಬಲ ಇಲ್ಲ ಅಂತಾರೆ ಪ್ರವೀಣ್ ಶೆಟ್ಟಿ. ವಾಟಾಳರವರು ನಾವು ಅವರ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತೀವಿ. ಇವಾಗಿನ ಪರಿಸ್ಥಿತಿಯಲ್ಲಿ ಬಂದ್ಗೆ ಕರ್ನಾಟಕದಲ್ಲಿ ಬೆಂಗಳೂರು ನಗರದಲ್ಲಿ ಕಾರ್ಮಿಕರಿಗೆ, ರೈತರಿಗೆ, ಹೋಟೆಲ್ ಉದ್ಯಮಿಗಳಿಗೆ, ಬೇಕರಿಯವರಿಗೆ, ಚಿಕ್ಕ ಪುಟ್ಟ ವ್ಯವಹಾರ ಮಾಡುವಂಥವರಿಗೆ ತೊಂದರೆಯನ್ನ ಕೊಡೋದು ಬೇಡ ಅಂತೇಳಿ ವಾಟಾಳರವರಲ್ಲಿ ನಾವು ಮನವಿಯನ್ನ ಮಾಡ್ಕೊತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಬಂದನ್ನ ಮಾಡೋಣ ಅಥವಾ ಹೋರಾಟವನ್ನು ಇನ್ನಷ್ಟು ತೀವ್ರ ಮಾಡೋಣ. ನೋಡಿ, ವಾಟಾಳ್ ಅವರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಯಾವತ್ತೂ ನಾವು ಹೋರಾಟಕ್ಕೆ ಅವರಿಗೆ ಬೆಂಬಲ ಇಲ್ಲ ಅಂತಿಲ್ಲ. ಆದರೆ ನಾಳಿನ ಪರಿಸ್ಥಿತಿಯಲ್ಲಿ ಬಂದ್ಗೆ ನಾವು ಯಾರು ಬೆಂಬಲ ಕೊಡೋಕ್ಕೆ ಆಗ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬಾ ಕಷ್ಟ ಇದೆ. ನಾವೆಲ್ಲ ಯೋಚನೆಯನ್ನ ಮಾಡಬೇಕಾಗಿದೆ, ಮುಂದೆ ತೀರ್ಮಾನಗಳನ್ನು ತಗೋಬೇಕಾಗುತ್ತೆ. ಒಂದು ಹೋರಾಟ, ಒಂದು ಬಂದ್ ಕರಿಬೇಕಾದ್ರೆ ಎಲ್ಲ ಸಂಘಟನೆಯವ್ರನ್ನ ವಿಶ್ವಾಸಕ್ಕೆ ತಗೋಬೇಕಾಗುತ್ತೆ. ನಾವು ಯಾವಾಗಲೂ ವಾಟಾಳ್ ಅವರ ಹೋರಾಟಕ್ಕೆ ಯಾವಾಗಲೂ ನಮ್ಮ ಬೆಂಬಲ ಇದೆ. ಬೆಂಬಲ ಇಲ್ಲ ಅಂತ ಹೇಳಿಲ್ಲ, ಅವ್ರ ಜೊತೆ ಹೋರಾಟ ಮಾಡಿದೀವಿ, ಎಲ್ಲ ಹೋರಾಟದಲ್ಲೂ ಇದೀವಿ. ಅವರು ಕನ್ನಡದ ಪರವಾಗಿ ಇರುವಂತ ದೊಡ್ಡ ಶಕ್ತಿ, ಕರ್ನಾಟಕದ ಶಕ್ತಿ. ಅವ್ರ ವಿರುದ್ಧ ನಾವು ಮಾತಾಡಲ್ಲ. ಅವ್ರ ಎಲ್ಲಾ ಹೋರಾಟಗಳಿಗೆ ಬೆಂಬಲವನ್ನ ಕೊಟ್ಟಿದ್ವಿ. ಆದ್ರೆ ನಾಳೆ ಬಂದಿನ ಬಗ್ಗೆ ವಾಟಾಳ್ ಅವರಿಗೆ ನಾವು ಮನವಿಯನ್ನ ಮಾಡ್ತಾ ಇದೀವಿ. ಬಂದನ್ನ ಮುಂದಿನ ದಿನಗಳಲ್ಲಿ ಹಾಕಿ ಅಥವಾ ಇನ್ನೊಂದು ರೀತಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲಿಕ್ಕೆ ಹೋರಾಟವನ್ನ ಪ್ರಾರಂಭ ಮಾಡಿ ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ ಅನ್ನುವಂತ ಮಾತನ್ನ ಹೇಳಿಕೆ. ವಾಟಾಳ್ ಅವರ ಹೋರಾಟ, ಅವರು ಬಂದ್ ಕರೆ ಕೊಟ್ಟಿದ್ದಾರೆ. ಅವರ ನಿಲುವು, ನಮ್ಮ ಸಂಘಟನೆಯ ನಿಲುವನ್ನು ನಾವು ಇವತ್ತು ಪ್ರಕಟಣೆ ಮಾಡಿದ್ದೀವಿ. ನಮ್ಮ ಹೋರಾಟ ಕಾವೇರಿ ನೀರಿಗಾಗಿ ನಿರಂತರವಾಗಿ ಹೋರಾಟ ಇರುತ್ತೆ. ಆದರೆ ನಾಳೆ ಬಂದಿಗೆ ನಾವೆಲ್ಲ ಹೋರಾಟವನ್ನ ಮಾಡ್ತೀವಿ ಬಿಟ್ರೆ ಯಾವುದೇ ಬಂದಿಗೆ ನಾವು ಮಾಡ್ತಾ ಇಲ್ಲ ಅಂತ ಪ್ರವೀಣ್ ಶೆಟ್ಟರನ್ನು ಅಭಿನಂದಿಸಬೇಕು. ಯಾಕಂದರೆ ಈ ಬಂದ್ನಿಂದ ಆಗುವಂಥ ಸಮಸ್ಯೆಗಳಿದೆಯಲ್ಲ, ಅದು ಒಂದೆರಡಲ್ಲ. ಈ ನಾಯಕರು ಬಂದ್ಗಳನ್ನು ಮಾಡಿ ಈ ಗದ್ದಲ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಹೇಳಿ, ಪೊಲೀಸರು ಅವ್ರನ್ನ ಎತ್ಕೊಂಡು ಹೋಗ್ಬಿಡ್ತಾರೆ. ಎತ್ಕೊಂಡು ಹೋಗಿ ಒಂದು ಕಡೆ ಕೂಡಿಸ್ಬಿಡ್ತಾರೆ, ಮುಗೀತು ಅಷ್ಟೇ. ಕೆಲವೇ ನಿಮಿಷಗಳಲ್ಲಿ ಅವ್ರನ್ನ ತಕ್ಷಣಕ್ಕೆ ವಶಕ್ಕೆ ತೆಗೆದುಕೊಂಡು ಹೋಗಿ ಕೂಡಿಸ್ಬಿಡ್ತಾರೆ. ಆದರೆ ಇಡೀ ದಿನ ಒದ್ದಾಡಬೇಕಲ್ಲ. ಒಂದು ಕ್ಷಣ ಯೋಚನೆ ಮಾಡಿ, ಕೂಲಿ ನಾಲಿ ಮಾಡಿ ಬದುಕುವಂಥವ್ರು ಇದ್ದಾರಲ್ಲ, ಅವತ್ತೇ ದುಡಿದು ಅವತ್ತೇ ತಿನ್ನುವಂಥವ್ರು ಇದ್ದಾರಲ್ಲ, ಏನು ಮಾಡಬೇಕು ಈ ಬಂದ್ನಿಂದ? ಏನು ಮಾಡಬೇಕು? ರೋಗಿಗಳು ಏನು ಮಾಡಬೇಕು ಪಾಪ? ಆಸ್ಪತ್ರೆಗೆ ಬರುವಂಥವ್ರು, ಹೆಣ್ಮಕ್ಳು, ಅದರಲ್ಲೂ ಈ ಗರ್ಭಿಣಿಯರು, ತುಂಬ ಈ ಯಾತನೆ ರೋಗ ರುಜಿನಗಳನ್ನು ಎದುರಿಸ್ತಿರುವಂಥವ್ರು ಏನು ಮಾಡಬೇಕು? ಅವರು ವಿದ್ಯಾರ್ಥಿಗಳು, ಅವರಿಗೆ ಪಾಠ ಇರುತ್ತೆ, ಪರೀಕ್ಷೆಗಳಿರ್ತವೆ, ಏನು ಮಾಡಬೇಕು ವಿದ್ಯಾರ್ಥಿಗಳು? ಈ ವ್ಯಾಪಾರ ವ್ಯವಹಾರ ವಹಿವಾಟು ಎಲ್ಲವೂ ಕೂಡ ಬಂದ್ ಆಗಿಬಿಡುತ್ತಲ್ಲ, ಅದರಿಂದ ಆಗುವಂಥ ನಷ್ಟ ಏನು ಅಂತ ಯೋಚನೆ ಮಾಡಿದ್ದೀರಾ? ಹಂಗಂತ ಪ್ರತಿಭಟನೆ ಮಾಡಬಾರ್ದ? ಮಾಡಲೇಬೇಕು ಪ್ರತಿಭಟನೆಯನ್ನು. ಅದನ್ನೇ ಶೆಟ್ಟರು ಕೂಡ ಅದನ್ನೇ ಹೇಳ್ತಾಯಿದ್ರು, ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ, ಬಂದ್ ಬೇಡ, ಮುಂದಿನ ದಿನಗಳಲ್ಲಿ ಇನ್ನೂ ಮಿತಿ ಮೀರ್ತಾ ನೀವು ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಮಳೆ ಬಂದಿದೆ, ನೀರಿದೆ, ನೀರು ಬಿಟ್ಟಿದ್ದೀವಿ, ಅವ್ರು ಹೇಳಿದ ಪ್ರಮಾಣಕ್ಕಿಂತ ಜಾಸ್ತಿ ಬಿಟ್ಟಿದ್ದೀವಿ, ಈಗ ಬಿಡಬೇಕೋ ಬೇಡ ಅನ್ನೋದನ್ನು ಸರ್ಕಾರ ಯೋಚನೆ ಮಾಡೋದು ಪ್ರಶ್ನೆ ಬೇರೆ. ಈ ದಿಢೀರ್ ನಾವು ಬಂದಂತ ಹೊರಟುಬಿಟ್ರೆ ಏನು ಕತೆ? ಅದಕ್ಕೆ ನಿನ್ನೆ ಸಾರಾ ಗೋವಿಂದು ಕೂಡ ಹೇಳ್ತಾರೆ, ಇಲ್ಲ, ನಾಳಿನ ಬಂದ್ಗೆ ನಮ್ಮ ಬೆಂಬಲ ಇಲ್ಲ, ನಾವು ಭಾಗಿ ಆಗಲ್ಲ. ಡ್ಯಾಮ್ಗೆ ನೀರು ಬಂದಿದೆ, ಸಮಸ್ಯೆ ಬಗೆಹರಿದಿದೆ, ಹೀಗಾಗಿ ನಾವು ಬಂದ್ಗೆ ಬೆಂಬಲ ಕೊಡಲ್ಲ ಅಂತಾರೆ ಸಾರಾ ಗೋವಿಂದು. ಬಂದ್ಗೆ ನೀರು ಇರಲಿ ಇಲ್ಲದೆ ಹೋಗಲಿ, ನೀರು ಬಿಡಬೇಕು ಅಂತ ಹೇಳಿದರು. ಅವತ್ತು ನಾವೆಲ್ಲ ಸೇರಿ ಇದೇ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟು, ಆದರೆ ಅನಿರೀಕ್ಷಿತವಾಗಿ ಪ್ರಕೃತಿ ನಮ್ಮ ಪರವಾಗಿ ಒಲ್ದು ಧಾರಾಕಾರವಾಗಿ ಮಳೆ ಬಂದಿದ್ದರಿಂದ ನೀರು ತಾನಾಗಿ ಹರಿದೋಯ್ತು. ಆಗ ನಾವು ಆ ಬೆಂಗಳೂರು ಬಂದನ್ನು ಕೈ ಬಿಟ್ಟು, ಈಗಲೂ ಕೂಡ ಬೆಂಗಳೂರು ನಗರ ಬಂದ್ಗೆ, ಕರ್ನಾಟಕ ಬಂದ್ಗೆ ನಾವಿಲ್ಲ, ನೀರು ಇರಲಿ ಇಲ್ಲದೆ ಹೋಗಲಿ. ಸೊ ಇನ್ನು ಮುಂದುವರೆದು ಮಾತಾಡಿದ್ದಾರೆ, ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತಾರೆ ಸಾರಾ ಗೋವಿಂದು. ಜೊತೆಗೆ ಚಿತ್ರರಂಗದ ನಟನಟಿಯರು ಕೂಡ ಇದರಲ್ಲಿ ಭಾಗಿಯಾಗಬೇಕು ಅಂತ ಅವ್ರು ಕರೆ ಕೊಟ್ಟಿದ್ದಾರೆ. ಸಾರಾ ಗೋವಿಂದ್ ಅವರ ಆಗ್ರಹ, ನಟನಟಿಯರು ಕೂಡ ಪಾಲ್ಗೊಳ್ಳಬೇಕು. ಆ ಥರದ್ದು ಏನಾದರೂ ಬರಲಿಲ್ಲ ಅಂತಂತಂದರೆ ಪ್ರತಿಭಟನೆಗೆ ಅವ್ರ ಚಿತ್ರಗಳನ್ನು ಬ್ಯಾನ್ ಮಾಡಬೇಕು ಅಂತಾರೆ ಸಾರಾ ಗೋವಿಂದ್. ಅಲ್ಲಲ್ಲ, ಅವರ ನೈತಿಕತೆ ಇದ್ದರೆ, ಅವ್ರಿಗೆ ಈ ರಾಜ್ಯದ, ಈ ಭಾಷೆ, ಈ ನೆಲ ಜಲದ ಮೇಲೆ ಗೌರವ ಇದ್ದರೆ ಯಾರು ಹೇಳಿಸ್ಕೋಬಾರ್ದ್ರಿ. ಈ ಹೋರಾಟಕ್ಕೆ ತಾನಾಗಿ ಬಂದರೆ ದೊಡ್ಡ ಮನುಷ್ಯ ಆಗ್ತಾರೆ. ಇವತ್ತು ಅಂಬರೀಷ್ ಅವರಾಗಲಿ ಇನ್ನೊಬ್ಬರಾಗಲಿ ಹೇಳಿಸ್ಕೊಂಡು ಬರ್ತಾ ಇದ್ರ? ಇಲ್ಲ. ಇವತ್ತು ಅವರಲ್ಲೂ ಕೂಡ ಆ ಮನೋಭಾವನೆ ಬರಬೇಕು.
ಕರ್ಸಿ ಹೇಳಿ ಮಾಡಿ ಔತಣ ಅಲ್ಲ ನಾವು ಮಾಡ್ತಾ ಇರೋದು. ಅವ್ರು ಬರಬೇಕು. ನಿಮ್ಮಲ್ಲೇ ಉತ್ತರ ಇದೆ ಅಂತ ಬರ್ತಾ ಇದ್ದವ್ರ ಚಿತ್ರ ನಿಷೇಧ ಮಾಡಿ ಏನಾಗುತ್ತೆ ನೋಡೋಣ. ಬರಬೇಕು, ಆಗ ಅವ್ರಿಗೆ ಬುದ್ಧಿ ಬರುತ್ತೆ. ಅಲ್ಲಲ್ಲ, ಅವರ ನೈತಿಕತೆ ಇದ್ದರೆ, ಅವ್ರಿಗೆ ಈ ರಾಜ್ಯದ ಈ ಭಾಷೆ ಈ ನೆಲ ಜಲದ ಮೇಲೆ ಗೌರವ ಇದ್ದರೆ ಯಾರು ಹೇಳಿಸ್ಕೋಬಾರ್ದ್ರಿ ಈ ಹೋರಾಟಕ್ಕೆ. ತಾನಾಗಿ ಬಂದರೆ ದೊಡ್ಡ ಮನುಷ್ಯ ಆಗ್ತಾರೆ. ಇನ್ನು ಸಾರಾ ಗೋವಿಂದು ಹೇಳಿದಂಥ ಮಾತನ್ನು ನಾವು ಕೇಳಿದ್ವಿ. ಇನ್ನು ವಾಟಾಳ್ ನಾಗರಾಜ್ ಅವ್ರ ಬಗ್ಗೆ ಹೇಳಲೇಬೇಕು. ನೋಡಿ, ಇಷ್ಟೊಂದು ವಯಸ್ಸಾಗಿದೆ, ಬದುಕಿನ ಮುಸ್ಸಂಜೆನಲ್ಲಿದ್ದಾರೆ, ಆದರೂ ಅವರ ಉತ್ಸಾಹ ಇದೆಯಲ್ಲ, ಆ ಉತ್ಸಾಹವನ್ನು ಮೆಚ್ಚಲೇಬೇಕು. ಪ್ರತಿಭಟನೆ ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೆ ಇನ್ನೊಂದು ಹೆಸರೇ ವಾಟಾಳ್ ನಾಗರಾಜ್. ಆದರೆ ಏನು ಸಮಸ್ಯೆ ಅಂತಂದರೆ, ಮಾತೆತ್ತಿದರೆ ಬಂದ್ ಅಂದುಬಿಡ್ತಾರೆ. ದೊಡ್ಡ ಸಮಸ್ಯೆ ಅದು. ಈಗ ಪ್ರವೀಣ್ ಶೆಟ್ಟರ್ ಬಣ ನಾವು ಯಾವುದೇ ಕಾರಣಕ್ಕೂ ಈ ಬೆಂಬಲ ವ್ಯಕ್ತಪಡಿಸಲ್ಲ ಅಂತ ಹೇಳಾಯಿತು. ಇನ್ನು ಸಾರಾ ಗೋವಿಂದು ಜೊತೆಗೆ ಇರ್ತಾರೆ, ಇವರೆಲ್ಲ ಯಾವುದೇ ಕಾರಣಕ್ಕೂ ನಾವು ಬೆಂಬಲ ವ್ಯಕ್ತಪಡಿಸಲ್ಲ, ಇದಕ್ಕೆ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳಾಯಿತು. ಯಾರು ಹೇಳಲಿ ಬಿಡಲಿ, ಆದರೆ ವಾಟಾಳ್ ನಾಗರಾಜ್ ಮಾತ್ರ ಬಂದ್ ಮಾಡೇ ಮಾಡ್ತೀವಿ ಅಂತ ಕೂತ್ಕೊಂಡಿದ್ದಾರೆ. ಯಾರು ಬೆಂಬಲ ಇರಲಿ ಬಿಡಲಿ, ನಮ್ಮದು ಬಂದ್ ನಿಶ್ಚಿತ ಅಂತಾರೆ ವಾಟಾಳ್.